ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 9ನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ರಾಮರಾಜ್ಯ 3ನೇ ಪಾಠವಾಗಿರುತ್ತದೆ. ಇದ್ರ ಬಗ್ಗೆ ನಾವು ಈ ಅವಧಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ರಂಗನಾಥ ಶರ್ಮಾ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಕಾಂಡ ವಿದ್ವತ್ತು ಇದ್ದ ಓರ್ವ ಹಿರಿಯ ಸಾಹಿತಿ. ಇವರು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ 1916ರ ಜನವರಿ 7ರಂದು ಜನಿಸಿದರು. ತಂದೆ ಹಾಗೂ ಚಿಕ್ಕಪ್ಪ ಇಬ್ಬರು ಸಂಸ್ಕೃತ ವಿದ್ವಾಂಸರಾಗಿದ್ದುದರಿಂದ ಆ ವಿದ್ವತ್ತೆಯ ಪರಿಸರ ಶರ್ಮರ ಮೇಲೆ ಅಗಾಧ ಪ್ರಭಾವವನ್ನು ಬೀರಿತು. ಕೆಳದಿ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾವ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನಂತರ ಬೆಂಗಳೂರಿನ ಜಯಚಾಮರಾಜೇಂದ್ರ ಕಾಲೇಜಿನಲ್ಲಿ ಸಂಸ್ಕೃತ ವ್ಯಾಕರಣ, ಅಲಂಕಾರ ಶಾಸ್ತ್ರಗಳಲ್ಲಿ ಅಧ್ಯಯನ ನಡೆಸಿ ಪಾಂಡಿತ್ಯ ಗಳಿಸಿದರು. ಬೆಂಗಳೂರಿನ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಾಪಕರಾಗಿ ಬೆಂಗಳೂರಿನ ಜಯಚಾಮರಾಜೇಂದ್ರ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ವ್ಯಾಕರಣ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ರಂಗನಾಥ ಶರ್ಮರದು ಅಪರೂಪದ ಭಾಷಾ ಪಾಂಡಿತ್ಯ. ಅವರು ಬಹಳ ಅಪರೂಪವಾಗಿರುವಂತಹ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ದಂಥವ್ರು. ಕನ್ನಡ ಸಂಸ್ಕೃತಗಳೆರಡರಲ್ಲೂ ಸರಿ ಸಮವೆನಿಸುವ ವಿದ್ವತ್ತು ಅಂದ್ರೆ ಪಾಂಡಿತ್ಯ. ಇತರ ಕೃತಿಗಳು ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರ ಮಿತ್ರ ಚರಿತಂ, ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ. ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ತಿನ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಸಂಸ್ಕೃತದ 10 ಹಲವು ಕೃತಿಗಳನ್ನು ಶರ್ಮರು ಮೂಲದ ಸೊಗಸಿಗೆ ಕಿಂಚಿದೂನವೂ ಇಲ್ಲದಂತೆ, ಕಿಂಚಿದೂನ ಅಂದ್ರೆ ಯಾವುದೇ ಭಂಗ ಬಾರದಂತೆ, ಯಾವುದೇ ತೊಂದರೆ ಇಲ್ಲದಂತೆ, ಮೂಲ ಸೊಗಸು ಅಂದ್ರೆ ಯಾವ ಕೃತಿ ಇರುತ್ತೆ ಆ ಮೂಲ ಕೃತಿಗೆ ಯಾವುದೇ ಧಕ್ಕೆ ಬಾರದಂತೆ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀಮದ್ ಭಾಗವತದ ದಶಮ ಸ್ಕಂದ, ವಾಕ್ಯಪದೀಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮೊದಲಾದವು ಅವರ ಅನುವಾದಿತ ಕೃತಿಗಳು. ಟಿ.ವಿ.ಜಿಯವರ ಮುನ್ನುಡಿಯೊಂದಿಗೆ ಪ್ರಕಟಗೊಂಡ ರಂಗನಾಥ ಶರ್ಮರ ವಾಲ್ಮೀಕಿ ರಾಮಾಯಣ ಎಂಬ ಮೂಲ ರಾಮಾಯಣದ ಅನುವಾದ ಕೃತಿ ಅತ್ಯಂತ ಪ್ರಸಿದ್ಧವಾದುದು. ಟಿ.ವಿ.ಜಿಯವರ ನಿಧನ ನಂತರ ಮಂಕುತಿಮ್ಮನ ಕಗ್ಗ ಮುಂದುವರೆದ ಭಾಗವಾಗಿ ಮರಳ ಮುನಿಯನ ಕಗ್ಗವನ್ನು ಸಂಪಾದಿಸಿ ಪ್ರಕಟಿಸಿದುದು ಶರ್ಮರ ಸಂಪಾದನಾ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿಯಾಗಿದೆ. ಅಂದ್ರೆ ಪುಸ್ತಕಗಳನ್ನ ಪಬ್ಲಿಷ್ ಮಾಡುವಂತಹ ಒಂದು ಸಂಪಾದಕರಾಗಿದ್ರು ಇವರು. ಸಂಪಾದಕರು ಯಾವುದೇ ಒಂದು ಪುಸ್ತಕವನ್ನ ಅದನ್ನ ಪ್ರಿಂಟ್ ಆಗಬೇಕು, ಪಬ್ಲಿಷ್ ಆಗಬೇಕು ಅಂದ್ರೆ ಸಂಪಾದನೆ ಇರಬೇಕು, ಸಂಪಾದಕ ಇರಬೇಕು, ಸಂಪಾದನಾ ಮಂಡಳಿ ಇರಬೇಕು. ಇವರಿಗೆ ಸಂಸ್ಕೃತ ಅಧ್ಯಾಪನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹೋಪಾಧ್ಯಾಯ ಎಂಬ ಗೌರವ, ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್, ಆದಿಚುಂಚನಗಿರಿ ಮಹಾಸಂಸ್ಥಾನವು ಕೂಡ ಮಾಡುವ ಚುಂಚಶ್ರೀ ಪ್ರಶಸ್ತಿ, ರಾಷ್ಟ್ರಪತಿಗಳ ಗೌರವ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಇವರು ತುಂಬು ಜೀವನವನ್ನು ನಡೆಸಿ 2014ರ ಜನವರಿ 25ರಂದು ತನ್ನ 98ನೇ ವಯಸ್ಸಿನಲ್ಲಿ ನಿಧನರಾದರು. ಲಿಂಗೈಕ್ಯರಾಗ್ತಾರೆ. ಪ್ರಸ್ತುತ ಪಠ್ಯಭಾಗವನ್ನು ಶರ್ಮರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ. ರಾಮರಾಜ್ಯ ಕಥೆ ಹಿನ್ನೆಲೆಗೆ ನಾವು ಈಗ ಬರೋಣ. ಕೈಕೇಯಿಯ ಬಲವಂತಕ್ಕೆ ಕಟ್ಟಿಬಿದ್ದ ದಶರಥನು ರಾಮನನ್ನು ವನವಾಸಕ್ಕೆ ಹೊರಡೆಂದು ಹೇಳಿದ ಮೇಲೆ ರಾಮನು ತನ್ನ ಪತ್ನಿ ಸೀತೆ ಹಾಗೂ ಸೋದರ ಲಕ್ಷ್ಮಣನೊಡಗೂಡಿ ಕಾಡಿಗೆ ತೆರಳುತ್ತಾನೆ. ಈ ಘಟನೆ ನಡೆದಾಗ ಭರತನು ಅಯೋಧ್ಯೆಯಲ್ಲಿರಲಿಲ್ಲ. ನಂತರ ಬಂದು ವಿಷಯ ತಿಳಿದು ಆಘಾತಗೊಂಡ ಭರತನು, ಅಂದ್ರೆ ಶಾಕ್ ಆಗುತ್ತೆ ಭರತನಿಗೆ. ತಮ್ಮ ಅಣ್ಣಂದಿರೊತ್ತಿಗೆಯರು ಕಾಡಿಗೆ ಹೋಗೋ ವಿಷಯ ತಿಳಿದು ಭರತನಿಗೆ ಆಘಾತ ಆಗುತ್ತೆ, ಶಾಕ್ ಆಗ್ತದೆ. ಭರತನು ಎಷ್ಟು ಮಾತ್ರಕ್ಕೂ ತಾನು ಸಿಂಹಾಸನದಲ್ಲಿ ಕೂರನೆಂದು ರಾಮನೊಬ್ಬನೇ ಪಟ್ಟಾಭಿಷೇಕ್ತನಾಗಲು ಅರ್ಹನೆಂದು ಹೇಳಿ ತನ್ನ ಪರಿವಾರ ಸಮೇತನಾಗಿ ರಾಮನನ್ನು ಕಾಣಲು ಅರಣ್ಯಕ್ಕೆ ಬರುತ್ತಾನೆ. ಭರತನು ಯುದ್ಧ ಮಾಡುವುದಕ್ಕೆ ಎಂದೇ ಸನ್ನದ್ಧನಾಗಿ ಸಿದ್ಧನಾಗಿ ರೆಡಿಯಾಗಿ ಬರುತ್ತಿರಬೇಕೆಂದು ಲಕ್ಷ್ಮಣನು ಬಗೆದರು. ಸಮಾಧಾನ ಪಡಿಸಿದ ರಾಮನು ಭರತನ ಜೊತೆ ಸ್ನೇಹ ಭಾವದಿಂದ ಮಾತಾಡ್ತಾನೆ. ನೋಡಿ, ಇದೆ ಅಲ್ವಾ ಸಹೋದರ ನೀತಿ, ಸೋದರ ನೀತಿ, ಭಾತೃತ್ವ ನೀತಿ ರಾಮನಿಂದ ನಾವೆಲ್ಲ ಕಲಿಬೇಕಾಗಿರುವಂತಹ ಅಂಶವಾಗಿದೆ. ಪ್ರೀತಿಯ ಸಹೃದಯ ಬಂಧುಗಳೇ ಹಾಗೂ ಮಕ್ಕಳ. ಆಗ ಆತನಿಗೆ ಭರತನ ಮೂಲಕ ತನ್ನ ತಂದೆಯ ದೇಹಾಂತ್ಯದ ವಿಚಾರ ತಿಳಿಯುತ್ತದೆ. ಭರತನ ಮೂಲಕ ಶ್ರೀರಾಮನಿಗೆ ತನ್ನ ತಂದೆಯಾದ ದಶರಥನು ನಿಧನರಾದ ಸುದ್ದಿ ತಿಳಿಯುತ್ತದೆ. ತನ್ನನ್ನು ಮರಳಿ ಅಯೋಧ್ಯೆಗೆ ಬರುವಂತೆ ಭರತ ಎಷ್ಟು ಒತ್ತಾಯಿಸಿದರೂ ಕೇಳದೆ ರಾಮನು ತಂದೆಯ ಆದೇಶವನ್ನು ಪಾಲಿಸುವುದು ತನ್ನ ಕರ್ತವ್ಯ ಎಂದು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಆತ ರಾಜ್ಯಾಡಳಿತದ ಬಗ್ಗೆ ಭರತನಲ್ಲಿ ಕೇಳುವ ಪ್ರಶ್ನೆಗಳು, ಹೇಳುವ ಅನುಭವದ ಮಾತುಗಳು ಈ ಅಧ್ಯಾಯದಲ್ಲಿ ಬಂದಿವೆ. ಬಹಳ ಮುಖ್ಯವಾದ ಅಂಶ. ಭರತನು ತನ್ನ ಅಣ್ಣನಾದ
ರಾಮನನ್ನ ಕೇಳ್ತಾನೆ. 7 ಅನುಭವದ ಮಾತುಗಳಿದಾವಲ್ಲ, ಶ್ರೀರಾಮಚಂದ್ರನ ಅನುಭವದ ಮಾತುಗಳು ಈ ಅಧ್ಯಾಯದಲ್ಲಿ ಸೊಗಸಾಗಿ ಮೂಡಿ ಬಂದಿವೆ. ವನವಾಸಕ್ಕೆ ತೆರಳುವ ಮೊದಲು 12 ವರ್ಷಗಳ ಕಾಲ ಅಯೋಧ್ಯೆ ಅಧಿಕಾರಿಯಾಗಿ ರಾಮನು ಪಡೆದಿದ್ದ ಅನುಭವವು ಇಲ್ಲಿ ಅವನ ಮಾತಿನಲ್ಲಿ ಪ್ರತಿಫಲಿಸುತ್ತದೆ. ರಾಜನಾದವನು ಎಷ್ಟು ಸೂಕ್ಷ್ಮಗ್ರಾಹಿಯಾಗಿರಬೇಕು, ಎಷ್ಟು ಸಮಚಿತ್ತ ಹೊಂದಿರಬೇಕು, ತನ್ನ ಸುತ್ತ ನಡೆಯುವ ವಿಚಾರಗಳಿಗೆ ಹೇಗೆ ಆತ ಪ್ರತಿಕ್ರಿಯಿಸುತ್ತಿರಬೇಕು, ಒಟ್ಟು ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗೃತಿಯಿಂದ ವ್ಯವಹರಿಸಬೇಕು ಎಂಬ ಎಲ್ಲಾ ಸೂಕ್ಷ್ಮ ಚಿಂತನೆಗಳು ಇಲ್ಲಿ ರಾಮ ಮುಖದಿಂದ ಬಂದಿವೆ. ಇವತ್ತಿನ ರಾಜಕಾರಣಿಗಳಿಗೆ ಇಂಥ ಅಂಶಗಳು ಇರಬೇಕಾಗಿರೋದು ಬಹುಮುಖ್ಯವಾಗಿದೆ. ನಲ್ಮೆಯ ಸ್ನೇಹಿತರೆ, ಅಯೋಧ್ಯೆಯಿಂದ ದೂರವಾದರೂ ಆ ರಾಜ್ಯದ ಯೋಗಕ್ಷೇಮವಾದ ಕಳಕಳಿ ರಾಮನಲ್ಲಿ ಎಷ್ಟು ತುಂಬಿತ್ತು ಎಂಬುದಕ್ಕೆ ಈ ಮಾತುಗಳು ಸಾಕ್ಷಿಯಾಗಿವೆ. ಇಷ್ಟು ಕಥೆ ಹಿನ್ನೆಲೆ. ನಾವೀಗ ಪಾಠಕ್ಕೆ ಬರೋಣ. ಪಾಠ ಪ್ರವೇಶ, ರಾಮರಾಜ್ಯ ಪಾಠ ಪ್ರವೇಶ. ಈ ಪಾಠ ಭಾಗವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದ 100ನೇ ಸರ್ಗದಿಂದ ಆಯ್ದುಕೊಳ್ಳಲಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಬದ್ಧನಾಗಿ ವನವಾಸಕ್ಕೆ ಹೋದ ರಾಮನನ್ನು ಮರಳಿ ಕರೆತರುತ್ತೇನೆ ಎಂದು ಹಠ ತೊಟ್ಟ ಭರತನು ರಾಮನ ಭೇಟಿಗಾಗಿ ಚಿತ್ರಕೂಟಕ್ಕೆ ಬರುತ್ತಾನೆ. ಭರತನು ಅಣ್ಣನಂತೆಯೇ ಜಟಾಧಾರಿಯಾಗಿ ನಾರು ಬಟ್ಟೆಯನ್ನುಟ್ಟು ಬಂದಿರುತ್ತಾನೆ. ನಾರು ಮಡಿ ಅಥವಾ ನಾರು ಬಟ್ಟೆ ಅಂದ್ರೆ ಸನ್ಯಾಸಿಗಳು ಅಥವಾ ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆ ಆಗಿರ್ತದೆ. ಭರತನನ್ನು ಆಲಂಗಿಸಿದ ರಾಮನು ಕುಶಲ ಪ್ರಶ್ನೆಗಳನ್ನು ಕೇಳತೊಡಗುತ್ತಾನೆ. ಕುಶಲ ಅಂದ್ರೆ ಯೋಗಕ್ಷೇಮದ ಪ್ರಶ್ನೆಗಳನ್ನ ಕೇಳ್ತಾನೆ. ಭರತನನ್ನು ವಾತ್ಸಲ್ಯದಿಂದ ವಿಚಾರಿಸುವ ರಾಮನ ಮಾತುಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆದರ್ಶ ರಾಜ್ಯಭಾರದ ಒಂದು ಪೂರ್ಣ ಚಿತ್ರವನ್ನು 76 ಶ್ಲೋಕಗಳಲ್ಲಿ ಕಟ್ಟಿಕೊಡುತ್ತಾರೆ. ರಾಮ ಭರತರ ಈ ಸಂವಾದವು ಮಿತ್ರ ಸಂಹಿತ ಶೈಲಿಯಲ್ಲಿ ಬಂದಿದೆ. ಕಾವ್ಯದಲ್ಲಿ 3 ಸಂಹಿತಗಳಿವೆ. ಒಂದು ಪ್ರಭು ಸಂಹಿತ, ಕಾಂತಾ ಸಂಹಿತ, ಮಿತ್ರ ಸಂಹಿತ. ಪ್ರಭು ಸಂಹಿತ ಅಂದ್ರೆ ಕಾವ್ಯದಲ್ಲಿ ಸಾಹಿತ್ಯವು ತನ್ನ ರಾಜನಂತೆ ಆಜ್ಞೆಯನ್ನು ಮಾಡುತ್ತೆ. ಕಾಂತಾ ಸಂಹಿತ ಅಂದ್ರೆ ತನ್ನ ನಲ್ಲೆ ಹೆಂಡತಿಯಂತೆ ಸವಿಯಾದ ಮಾತುಗಳನ್ನ ನೀಡುತ್ತೆ ಸಾಹಿತ್ಯ. ಹಾಗೂ ಮಿತ್ರ ಸಂಹಿತ ಅಂದ್ರೆ ಸ್ನೇಹಿತರು ಹೇಗೆ ನಮಗೆ ಒಳ್ಳೆಯದನ್ನು ಬಯಸ್ತಾರೋ ಹಾಗೆ ಕಾವ್ಯವೂ ಸಹ ಸಾಹಿತ್ಯವೂ ಸಹ ಒಳ್ಳೆಯದನ್ನು ಬಯಸುತ್ತೆ. ಇದು 3 ಅಂಶಗಳು ಇದಾವೆ. ಇಲ್ಲಿ ಮಿತ್ರ ಶೈಲಿಯಲ್ಲಿ ಬಂದಿದೆ ಈ ರಾಮರಾಜ್ಯ ಪಾಠ. ರಾಮನ ಮಾತು ಅವನ ವ್ಯಕ್ತಿತ್ವದಂತೆ ಮೃದು. ನೋಡಿ, ರಾಮನ ಮಾತಿದೆಯಲ್ಲ, ಅವನ ವ್ಯಕ್ತಿತ್ವ ಪರ್ಸನಾಲಿಟಿ ಹೇಗೆ ಹಾಗೆಯೇ ಮೃದುವಾಗಿದೆ. ಭರತನು ದೇಶದ ಆಡಳಿತದಲ್ಲಿ ವಹಿಸಬೇಕಾದ ಎಚ್ಚರಗಳೇನು, ನೀವು ಸಹ ಮುಂದೆ ಒಳ್ಳೆಯ ಉತ್ತಮವಾದ ರಾಜಕಾರಣಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿ ಆದರೂ ಸಹ ಸರ್ಕಾರದ ಆಡಳಿತವನ್ನ ನಡೆಸಬೇಕಾದ್ರೆ ವಹಿಸಬೇಕಾದ ಎಚ್ಚರಿಕೆಯ ಕ್ರಮಗಳನ್ನ ಈ ಪಾಠದಿಂದ ಕಲಿಬಹುದಾಗಿದೆ. ಎಂಬ ರಾಜನೀತಿ, ದಂಡನೀತಿ, ವ್ಯವಹಾರ ನೀತಿಗಳ ಉಲ್ಲೇಖವನ್ನು ಮಾಡುತ್ತಲೇ ನೀನು ಹೀಗೆ ಮಾಡು ಎಂದು ಆಗ್ರಹಿಸದೆ ನೀನು ಹೀಗೆ ಮಾಡುತ್ತಿದ್ದೀಯಷ್ಟೇ ಎನ್ನುವ ಅನುನಯದಲ್ಲಿ ಉಪದೇಶಿಸುತ್ತಾನೆ ಶ್ರೀರಾಮಚಂದ್ರ ತನ್ನ ತಮ್ಮನಾದ ಭರತನಿಗೆ. ಸತ್ಯವನ್ನು ಪ್ರಿಯವಾಗಿ ಹೇಗೆ ಹೇಳಬೇಕೆಂಬುದಕ್ಕೆ ಇದು ಅತ್ಯುತ್ತಮವಾದ ನಿದರ್ಶನ. ಆದರ್ಶವಾದ ರಾಜ್ಯದ ನಿರ್ವಹಣೆ ಹೇಗೆಂಬುದರ ಸಮಗ್ರವಾದ ಮಾಹಿತಿಯನ್ನು ವಾಲ್ಮೀಕಿ ಮಹರ್ಷಿಗಳು ರಾಮನ ಮಾತಿನಲ್ಲಿ ಅಡಗಿಸಿದ್ದಾರೆ. ಪ್ರಜಾಪರಿಪಾಲನೆಯ ಭಾರತೀಯ ಚಿಂತನೆಗೆ ಇಲ್ಲಿಯ ರಾಮೋಕ್ತಿಗಳು ಸಾರ್ವಕಾಲಿಕವಾದ ನಿದರ್ಶನವಾಗಿದೆ. ಒಂದೊಂದು ವಾಕ್ಯವು ಚಿಂತನಾ ದೃಷ್ಟಿಯಲ್ಲಿ ಎಂದೆಂದಿಗೂ ಸತ್ವವು ಶಾಶ್ವತವಾದ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ. ರಾಮರಾಜ್ಯವೆಂಬುದು ಹೇಗಿರಬೇಕೆಂಬುದನ್ನು ಭರತನೊಡನೆ ರಾಮನಾಡುವ ಮಾತುಗಳಲ್ಲಿ ಸ್ಪಷ್ಟವಾದ ಉತ್ತರವಿದೆ. ಪಾಠಪರನ ಪಾಠವನ್ನು ಓದಿ ಅದರ ಅರ್ಥವನ್ನು ಹೇಳ್ತೀನಿ. ಜಟಾಧಾರಿಯಾಗಿ ನಾರು ಮಡಿಯನ್ನುಟ್ಟು ಕೈಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ತೇಜಸ್ವಿಯಾದ ಆ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನಂತೆ ಕಾಣಿಸಿದನು. ಭರತನ ಮುಖವು ಬಾಡಿ ಬಣ್ಣಗೆಟ್ಟಿತ್ತು, ದೇಹವು ಸೊರಗಿ ಕೃಶವಾಗಿತ್ತು. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ತಟ್ಟನೆ ತಿಳಿಯಲಿಲ್ಲ. ಆಮೇಲೆ ಕುರುತು ಹಿಡಿದು ಕೂಡಲೇ ಎದ್ದು ಬಂದು ಕೈ ಹಿಡಿದು ಎತ್ತಿದನು. ಆತನನ್ನು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲೇ ಕೊಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು. ಜಟಾಧಾರಿಯಾಗಿ ನಾರು ಮಡಿಯನ್ನುಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನು ಶ್ರೀರಾಮನು ನೋಡಿದನು. ಅಂದ್ರೆ ಜಡಗಟ್ಟಿದ ಕೂದಲನ್ನು ಕೆದರಿಕೊಂಡು ಸನ್ಯಾಸಿಗಳು ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆಯನ್ನು ಉಟ್ಟುಕೊಂಡು ಭರತನು ಸನ್ಯಾಸಿಗಳು ವನವಾಸದಲ್ಲಿರುವವರು ಧರಿಸುವ ಸಾಧಾರಣವಾದ ನಾರಿನ ಬಟ್ಟೆಯನ್ನು ಉಟ್ಕೊಂಡು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದಂತಹ ಭರತನನ್ನು ಶ್ರೀರಾಮನು ನೋಡ್ತಾನೆ. ತೇಜಸ್ವಿಯಾದ ಬಹಳ ಪ್ರಕಾಶಮಾನವಾಗಿ ಹೊಳೆಯುವಂತಹ ಭರತನು ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದಂತಹ ಸೂರ್ಯನಂತೆ ಕಾಣಿಸಿದನು. ನೋಡಿ, ಇಲ್ಲಿ ರಂಗನಾಥ್ ಶರ್ಮರವರು ಲೇಖಕರು ಭರತನನ್ನು
ಪ್ರಳಯ ಕಾಲದಲ್ಲಿ ಕೆಳಗೆ ಬಿದ್ದ ಸೂರ್ಯನ ಹೇಳಿ ಶ್ರೀರಾಮಚಂದ್ರನಿಗೆ ಕಾಣಿಸಿದನು ಅಂತ ಹೇಳಿ ಲೇಖಕರು ವರ್ಣಿಸ್ತಾ ಇದ್ದಾರೆ. ಭರತನ ಮುಖ ಏನಾಗಿತ್ತಪ್ಪ ಅಂದ್ರೆ ಬಹಾಡಿ ಬಣ್ಣಗೆಟ್ಟಿತ್ತು, ಬಣ್ಣವೆಲ್ಲ ಕೆಟ್ಟೋಗಿತ್ತು, ಅವನ ಮುಖದ ಬಣ್ಣವೇ ಅಂದವೇ ಕೆಟ್ಟೋಗಿತ್ತು, ದೇಹವು ಸೊರಗಿ ಕೃಶವಾಗಿತ್ತು, ಅವನ ದೇಹವೆಲ್ಲ ಸ್ವರ್ಗೋಗಿರುತ್ತೆ. ಶ್ರೀರಾಮ ಶ್ರೀರಾಮ ಅಂತೇಳಿ ತನ್ನ ಅಣ್ಣನ ಜಪವನ್ನು ಮಾಡಿ ಮಾಡಿ ಕೃಶವಾಗಿತ್ತು, ನಿತ್ರಾಣಗೊಂಡಿದ್ದ, ಅವನಿಗೆ ಶಕ್ತಿನೇ ಇರಲಿಲ್ಲ. ಅವನು ತನ್ನ ತಮ್ಮನಾದ ಭರತನೇ ಎಂಬುದು ಶ್ರೀರಾಮನಿಗೆ ಥಟ್ಟನೆ ಅಂದ್ರೆ ಬೇಗನೆ ಹೊಳೆಯಲಿಲ್ಲ, ತಿಳಿಯಲಿಲ್ಲ ಅಂದ್ರೆ ಹೊಳೆಯಲಿಲ್ಲ, ಗೊತ್ತಾಗ್ಲಿಲ್ಲ. ಆಮೇಲೆ ಗುರುತು ಹಿಡ್ತಾನೆ, ಕೂಡ್ಲೆ ಎದ್ದು ಬಂದು ಕೈ ಹಿಡಿದು ಎತ್ತುತ್ತಾನೆ ಭರತನನ್ನ ಶ್ರೀರಾಮಚಂದ್ರ. ಆತನನ್ನ ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲೇ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ನೋಡಿ, ಯಾವುದೇ ಕೋಪಗೊಳ್ಳದೆ ನಿಧಾನವಾಗಿ ಕುಶಲ ಪ್ರಶ್ನೆಗಳಲ್ಲಿ ಯೋಗಕ್ಷೇಮದ ಪ್ರಶ್ನೆಗಳನ್ನ ಕೇಳ್ತಾನೆ. ನೀನು ಚೆನ್ನಾಗಿದ್ದೀನಪ್ಪ ಭರತ, ಅಯೋಧ್ಯೆಯಲ್ಲಿ ನಿಮ್ಮ ತಾಯಿ ನಮ್ಮ ತಾಯಿ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಕೇಳ್ತಾನೆ, ಕುಶಲ ಪ್ರಶ್ನೆಯನ್ನ ಕೇಳ್ತಾನೆ. ಹಾಗೂ ಅಯೋಧ್ಯೆ ಜನರು ಹೇಗಿದ್ದಾರಪ್ಪ ಭರತ, ಎಲ್ಲರೂ ಕ್ಷೇಮವಾಗಿದ್ದಾರ ಅಂತೇಳಿ ಪ್ರಶ್ನೆಗಳನ್ನ, ಆರೋಗ್ಯದ ಪ್ರಶ್ನೆಗಳನ್ನ ಶ್ರೀರಾಮನು ಭರತನಿಗೆ ಕೇಳ್ತಾ ಇದ್ದಾನೆ. ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ರಾಮನ ಹಲವು ಪ್ರಶ್ನೆಗಳನ್ನು ಈ ಮುಂದಿನಂತೆ ಹಾಕಿದನು. ಯಾರಿಗಪ್ಪ ಅಂದ್ರೆ ಭರತನಿಗೆ ಶ್ರೀರಾಮ ಹಾಕ್ತಾನೆ. ಭರತ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯ ಜಯಕ್ಕೆ ಮೂಲ ಕಾರಣವಾದುದು ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು. ಆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು. ಭರತನಿಗೆ ಶ್ರೀರಾಮ ಹೇಳ್ತೇನೆ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆ ನೋಡಿ, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಂತೀವಲ್ಲ ಅದರಂತೆ ಮಂತ್ರಾಲೋಚನೆ ಸಭೆಗಳು ಅಂತ ಕರೀತಿದ್ರು. ಮಂತ್ರಾಲೋಚನೆ ಅಂದ್ರೆ ಮಂತ್ರಿಗಳು, ಸಚಿವ ಸಂಪುಟ ಮೊದಲಾದ ಉನ್ನತಾಧಿಕಾರಿಗಳನ್ನು ಜೊತೆಗಿರಿಸಿಕೊಂಡು ನಡೆಸುವ ಮುಖ್ಯ ಸಭೆ. ಇಲ್ಲಿ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ದೀರ್ಘವಾದ ಸಮಾಲೋಚನೆ ನಡೆಸಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತದೆ. ಮಂತ್ರಾಲೋಚನೆಯ ಜಯಕ್ಕೆ ಮೂಲ ಕಾರಣವಾದದ್ದು ರಾಜ್ಯಶಾಸ್ತ್ರ, ರಾಜಕೀಯ ನಿಪುಣತೆಯನ್ನು ಒಳಗೊಂಡಿರುವಂತಹ, ನಿಪುಣ ಅಂದ್ರೆ ಬುದ್ಧಿವಂತ, ಕುಶಾಗ್ರಮತಿ. ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರು, ಮಹಾಮಂತ್ರಿಗಳು. ಆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಟ್ಟಿರಬೇಕು. ಗೌಪ್ಯ ಅಂದ್ರೆ ರಹಸ್ಯ, ನಿಗೂಢ, ಗುಟ್ಟು, ಸೀಕ್ರೆಟ್ ಅಂತಾರಲ್ಲ ಅದು. ನೀನು ನಿದ್ರಾವಶನಾಗದೆ ಯುದ್ಧ ಕಾಲದಲ್ಲಿ ಎಚ್ಚರಗೊಳ್ಳುತ್ತಿರುವೆಯಾ ಅಂತ ಪ್ರಶ್ನೆಯನ್ನ ಹಾಕ್ತಿದ್ದಾನೆ. ನೀನು ಯುದ್ಧ ಕಾಲದಲ್ಲಿ ನಿದ್ದೆ ಮಾಡಬಾರ್ದು, ನಿದ್ರೆಯ ವಶ ಆಗ್ಬಾರ್ದು. ನೀನು ಯಾವಾಗ್ಲೂ ಎಚ್ಚರಗೊಳ್ತಾ ಇರ್ತೀಯಾ, ಹಾಗಾಗಿ ಎಚ್ಚರಗೊಳ್ತಾ ಇರ್ತೀಯಾ. ರಾತ್ರಿಯ ಕಡೆ ಜಾವದಲ್ಲೆದ್ದು ರಾಜನೀತಿಯ ಕರ್ತವ್ಯವನ್ನು ಪರ್ಯಾವಲೋಚಿಸುತ್ತಿದ್ದೀಯಾ. ರಾತ್ರಿಯ ಕಡೆ ಜಾವಗಳು, ಬೆಳಗಿನ ಜಾವ ಅಂತ ನೋಡಿ, ಜಾವ ಅಂದ್ರೆ ಸಮಯ, ಬೆಳಗಿನ ಸಮಯದಲ್ಲಿ ನಿಂತವಲ್ಲ ಅದು. ಹಾಗೆ ಜಾವದಲ್ಲಿ ಅಂದ್ರೆ ಸಮಯದಲ್ಲಿ ರಾಜನೀತಿಯ ಕರ್ತವ್ಯವನ್ನು, ನಿನ್ನ ರಾಜನೀತಿ ನಿಪುಣತೆ ಕರ್ತವ್ಯವನ್ನು, ಡ್ಯೂಟಿಯನ್ನು ಪರ್ಯಾಲೋಚಿಸುತ್ತಿದ್ದೀಯಾ, ಆಲ್ಟರ್ನೇಟ್ ಆಗಿ ಯೋಚನೆ ಮಾಡ್ತಾ ಇದೀಯಾ. ನೀನೊಬ್ಬನೇ ಮಂತ್ರಾಲೋಚನೆ ಮಾಡಿ ನಿರ್ಣಯಕ್ಕೆ ಬರುವುದಿಲ್ಲವಷ್ಟೇ, ನೀನೊಬ್ಬನೇ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ, ಮಂತ್ರಿಗಳ ಜೊತೆ ಅಧಿಕಾರಿಗಳ ಜೊತೆ ಮಾತನಾಡ್ತೀಯ ಅಲ್ವಾ, ಅಥವಾ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸುವುದಿಲ್ಲವಷ್ಟೇ. ನೀನೊಂದು ಸಭೆ ಮಾಡ್ತೀಯ, ಮಂತ್ರಾಲೋಚನೆ ಸಭೆಯನ್ನು ಮಾಡ್ತೀಯ ಭರತ. ನೀನು ಅಲ್ಲಿ ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕಂತೆ ಅಷ್ಟು ಜನರನ್ನ ಸೇರಿಸ್ಬೇಕು. ಅದನ್ನ ಬಿಟ್ಟು ಜಾಸ್ತಿ ಜನರನ್ನ ಸೇರಿಸ್ಕೊಂಡು ನೀನು ಯಾವುದೇ ವಿಷಯವನ್ನ ಚರ್ಚೆ ಮಾಡೋದಿಲ್ವೇ ಅಂತ ಕೇಳ್ತದೆ. ನಿನ್ನ ಮಂತ್ರಾಲೋಚನೆಯ ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗುವುದಿಲ್ಲವಷ್ಟೇ. ನಿನ್ನ ಮಂತ್ರಾಲೋಚನೆ ಸಭೆಯನ್ನು ಮಾಡಿರ್ತೀಯ, ಅದು ಕಾರ್ಯಗತಗೊಳಿಸುವುದಕ್ಕಿಂತ ಮುನ್ನ ಅದರ ವಿಷಯಗಳು ಸೋರಿಕೆ ಆಗುವುದಿಲ್ಲವೇ ರಾಷ್ಟ್ರದ ಜನರಿಗೆ. ಇವತ್ತು ಸಹ ಅದೇ ಮುಖ್ಯವಾಗಿದೆ. ಯಾವುದೇ ಒಂದು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ಅದು ಪ್ರಕಟಿಸುವುದಕ್ಕಿಂತ ಮುನ್ನ ಅದರ ಸೀಕ್ರೆಟ್ ಹೊರಗೆ ಬರಬಾರದು. ಇದು ಒಂದು ರಾಜನೀತಿಯ ನಿಪುಣತೆ, ರಾಜನೀತಿಯ ಗುಟ್ಟು. ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡದೆ ಆಚರಣೆಗೆ ತರುತ್ತಿರುವೆ ಅಷ್ಟೇ. ಅಂದ್ರೆ ಅಲ್ಪ ಪ್ರಯತ್ನ, ಕಡಿಮೆ ಪ್ರಯತ್ನದಿಂದ ಬಹುಫಲವನ್ನು, ಜಾಸ್ತಿಯ ಫಲವನ್ನು ಕೊಡತಕ್ಕ ಇಡುವಂತಹ ಕಾರ್ಯವನ್ನು ಕೂಡಲೇ, ಬೇಗನೆ, ಸಡನ್ ನಿಂತೀವಲ್ಲ ಆಚರಣೆಗೆ ತರುತ್ತಿರುವೆ ಅಷ್ಟೇ. ತರ್ತಿರ್ತೀಯಾ ಅಷ್ಟೇಯಾ? ಅದನ್ನು ಆಚರಣೆಗೆ ತರಲು ತಡ ಮಾಡುವುದಿಲ್ಲ ತಾನೇ ನೀನು? ಅದನ್ನ ಆಚರಣೆ ಕಾರ್ಯಗತ ಮಾಡುವುದರಲ್ಲಿ ತಡ ಮಾಡೋದಿಲ್ಲ ಅಲ್ವೇ ಭರತ ಅಂತ ಶ್ರೀರಾಮಚಂದ್ರ ಕೇಳ್ತಾ ಇದ್ದಾನೆ. ನೀನು ಆಚರಣೆಗೆ ತರಬೇಕೆಂದಿರುವ ಮಂತ್ರಾಲೋಚನೆಯು ಮೊದಲೇ ಸಾಮಂತರಾಜರಿಗೆ ತಿಳಿದಿರಲ್ಲವೇ ತಾನೇ? ನೀನು ಆಚರಣೆಗೆ ತರ್ತೀಯಲ್ಲ ಮಂತ್ರಾಲೋಚನೆಯ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳನ್ನು, ಅದು ಪ್ರಕಟಿಸುವುದಕ್ಕಿಂತ ಮೊದಲೇ ನಿನ್ನ ಸಾಮಂತ ರಾಜರಿಗೆ ತಿಳಿದಿರಲ್ಲ ತಾನೇ, ಗೊತ್ತಾಗಬಾರ್ದು ತಾನೇ ಭರತ ಅಂತ ಹೇಳ್ತಾನೆ. ಇಲ್ಲಿ ಸಾಮಂತ ರಾಜರು ಅಂದ್ರೆ ಮಹಾರಾಜ ಅಥವಾ ಚಕ್ರವರ್ತಿಯ ಕೈ ಕೆಳಗಿರುವ ಸಣ್ಣ ಪ್ರಾಂತ್ಯಗಳ
ಒಡೆಯರು. ಇವರು ಮುಖ್ಯ ರಾಜನಿಗೆ ನಿಗದಿತವಾಗಿ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರಾಂತ್ಯಗಳನ್ನು ಸ್ವತಂತ್ರವಾಗಿ ಆಳುತ್ತಿರುತ್ತಾರೆ. ನೋಡಿ ಇಲ್ಲಿ ಹೇಗ್ ಬರ್ದಿದ್ದಾರೆ, ರಂಗನಾಥ್ ಶರ್ಮರವರು ಕೌಲೋಗಿಸ್ಬೇಕು. ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರ್ಬೇಕು, ಇಲ್ಲವೇ ಅರ್ಧದಷ್ಟಾದ್ರೂ ಆಚರಣೆಯಲ್ಲಿ ಬಂದಿರಬೇಕು. ನೋಡಿ, ನೀನು ಮಂತ್ರಾಲೋಚನೆ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯಗಳು ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ಅದು ನಡೆದೋಗಿರ್ಬೇಕು, ಇಲ್ಲವೇ ಆ ಸಭೆಯ ಅರ್ಧದಷ್ಟು ನಿರ್ಣಯಗಳು ಆಚರಣೆಯಲ್ಲಿ ಸಾಮ್ರಾಜ್ಯದಲ್ಲಿ ಬಂದಿರಬೇಕು. ನೀನಾಗಲಿ ನಿನ್ನ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿರುವೆಯಾ? ನಿನ್ನ ಮಂತ್ರಿಗಳಾಗ್ಲಿ ನಡೆಸಿದ ಮಂತ್ರಾಲೋಚನೆಯ ಸಭೆಯಲ್ಲಿ ಮಾಡಿದಂತ ನಿರ್ಣಯಗಳು ಊಹೆ, ಗೆಸ್ ಮಾಡ್ತೀವಲ್ಲ, ಅದು ಯುಕ್ತಿಯಿಂದಲೂ, ಯುಕ್ತಿ ಅಂದ್ರೆ ಬುದ್ಧಿವಂತಿಕೆಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆಯಲ್ಲಿ ಇದೆಯಲ್ವಾ ಭಾರತ ಅಂತ ಹೇಳಿ ಶ್ರೀರಾಮ ತನ್ನ ತಮ್ಮನಿಗೆ ಕೇಳ್ತಾ ಇದ್ದಾನೆ. ಮುಂದುವರೆದು, 1000 ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸೆಂದು ತಿಳಿದು ಅವನನ್ನು ಆಧರಿಸುವೆಯಾ? ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೂರ್ಖರ ಸಂಖ್ಯೆ 1000ವಿರಲಿ 10,000ವಿರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸು ತಂದುಕೊಡಬಲ್ಲನು. ಇಲ್ಲಿ ರಾಮ ಮುಂದುವರೆದು ಹೇಳ್ತಾ ಇದ್ದಾನೆ ಭರತನಿಗೆ, 1000 ಮೂರ್ಖರು, 1000 ಜನ ಮೂರ್ಖರು ಅಂದ್ರೆ, ಮೂರ್ಖ ಅಂದ್ರೆ ದಡ್ಡರಿಗಿಂತಲೂ ಒಬ್ಬ ಪಂಡಿತನೇ ಲೇಸು. ಒಬ್ಬ ಪಂಡಿತ, ಜ್ಞಾನವಂತ, ಜ್ಞಾನಿ ಉತ್ತಮನೆಂದು ತಿಳಿದು ಅವನನ್ನು ಆಧರಿಸುವೆ, ಅವನನ್ನು ಗೌರವಿಸ್ತೀಯಾ? ಏಕೆಂದ್ರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ, ಒಬ್ಬ ಜ್ಞಾನವಂತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸ್ತಾನೆ, ಅದನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ, ಎಕ್ಸಿಕ್ಯೂಟಿವ್ ಮಾಡ್ತಾನೆ. ಮೂರ್ಖರ ಸಂಖ್ಯೆ, ದಡ್ಡರ ಸಂಖ್ಯೆ 1000ವಿರಲಿ 10,000ಇರಲಿ, ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ. ದಡ್ಡರಿಗಿಂತ ಒಬ್ಬ ಮೇಧಾವಿಯ ಲೇಸು ಅನ್ನೋದು ಇಲ್ಲಿ ಅರ್ಥವಾಗಿದೆ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವವನಿಗಾಗಲಿ ಶ್ರೇಯಸ್ಸನ್ನು ತಂದುಕೊಡಬಲ್ಲದು. ಶ್ರೇಯಸ್ಸನ್ನು, ಯಶಸ್ಸನ್ನು ತಂದುಕೊಡಬಲ್ಲದು ಅಂತ ಶ್ರೀರಾಮ ಹೇಳ್ತಾ ಇದ್ದಾನೆ ಭರತನಿಗೆ. ಭರತ, ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರನ್ನು ಸಾಮಾನ್ಯ ಕಾರ್ಯದಲ್ಲಿಯೂ ಅಷ್ಟೇನು ಕಾರ್ಯಕುಶಲಿಗಳಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸಗಳಲ್ಲೂ ನೇಮಿಸುತ್ತಿರುವೆ ಅಷ್ಟೇ. ಅತ್ಯುಚ್ಚವಾದ ಅಧಿಕಾರದಲ್ಲಿ ಶ್ರೇಷ್ಠರಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ? ಅವರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರ್ಬೇಕು. ನೀನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೆ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವಷ್ಟೇ ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿಲ್ಲ ತಾನೇ. ಶ್ರೀರಾಮ ಭರತನಿಗೆ ಹೇಳ್ತಾ ಇರುವಂತಹ ನೀತಿ ವಾಕ್ಯಗಳನ್ನೇ ಲೇಖಕರಲ್ಲಿ ಚಿತ್ರಿಸಿದ್ದಾರೆ. ಭರತ, ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರನ್ನು, ನೋಡಿ, ಉತ್ತಮವಾದ ಅಧಿಕಾರಿಗಳಾಗಿರ್ಬೇಕು, ಗುಡ್ ಆಫೀಸರ್ ಆಗಿರ್ಬೇಕು, ಮೇಲ್ಮಟ್ಟದ ಕಾರ್ಯದಲ್ಲಿ ದೊಡ್ಡ ಕೆಲಸಗಳನ್ನು ಮಾಡ್ಬೇಕಾದ್ರೆ ಅಧಿಕಾರಿಗಳು ಉತ್ತಮರಾಗಿರ್ಬೇಕು, ಮಧ್ಯಮವಾದ ಕೆಲಸವನ್ನು ಮಾಡ್ಬೇಕಾದ್ರೆ ಸಾಮಾನ್ಯ ಕಾರ್ಯದಲ್ಲಿ ಮಧ್ಯಮರನ್ನ ಬಳಸ್ಕೋಬೇಕು. ಅಷ್ಟೇನು ಕಾರ್ಯಕುಶಲಿಗಳೆಲ್ಲ, ಅಷ್ಟೇನು ನಿನಗೆ ಅವರಲ್ಲಿ ಕುಶಲತೆ ಇಲ್ಲ, ಕೌಶಲ್ಯ ಇಲ್ಲ, ಕಾರ್ಯ ಕೆಲಸವನ್ನು ಮಾಡುವುದರಲ್ಲಿ ಕೌಶಲ್ಯವಿಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸದಲ್ಲಿಯೂ ನೇಮಿಸುತ್ತಿರುವೆ ಅಷ್ಟೇ. ನೀನು ನೇಮಕ ಮಾಡ್ತಿದೀಯ ಅಲ್ವೇ? ತುಚ್ಛವಾದ ಅಧಿಕಾರದಲ್ಲಿ ಶ್ರೇಷ್ಠವಾದ ಅಮಾತ್ಯರನ್ನು ಪರೀಕ್ಷಿಸಿ ನಿಯೋಜಿಸುತ್ತಿರುವೆಯಾ? ಅತ್ಯುಚ್ಚವಾದ ಒಂದು ದೊಡ್ಡದಾದ ಅಧಿಕಾರ ಕೊಡಬೇಕು ಅಂದ್ರೆ, ಅಧಿಕಾರವನ್ನು ಕೊಡಬೇಕು ಅಂದ್ರೆ ಶ್ರೇಷ್ಠರಾದ ಅಮಾತ್ಯರು, ಮಹಾಮಂತ್ರಿಗಳನ್ನ ನೇಮಕ ಮಾಡ್ತಿದೆಯಲ್ವಾ? ಇದು ಬಹಳವಾದ ಮುಖ್ಯವಾದ ಅಂಶ. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಯಾರು ಓಟ್ ಹಾಕಿ ಓಟಿನಿಂದ ಜನರಿಂದ ಗೆಲ್ತಾನೆ ಅವನ್ನ ಒಂದು ಸಚಿವನ ಮಾಡ್ತಾರೆ. ಅವನಿಗೆ ಬುದ್ಧಿವಂತಿಕೆ ಇದೆಯೋ, ಜ್ಞಾನ ಇದೆಯೋ ಯಾರಿಗ ಗೊತ್ತು ಅಲ್ವಾ? ಅವನಲ್ಲಿ ಕೆಪಾಸಿಟಿ ಇದೆಯೋ, ನಿರ್ವಹಿಸುವಂತ ಸಾಮರ್ಥ್ಯವಿದೆಯೋ ಅನ್ನೋದು ಯಾರಿಗ ಗೊತ್ತು? ಇವತ್ತಿನ ಆಡಳಿತ ವ್ಯವಸ್ಥೆ ಕುಸಿತ ಆಗಿದೆ. ಅದನ್ನೇ ಇಲ್ಲಿ ನಮಗೆ ನೀತಿ ಬೋಧನೆಯನ್ನೇ ಲೇಖಕರು ಮಾಡ್ತಾ ಇದ್ದಾರೆ. ಆಡಳಿತದಲ್ಲಿ ಒಂದು ಕುಶಾಗ್ರಮತಿಗಳು, ಬುದ್ಧಿವಂತರು, ಜ್ಞಾನವಂತರು ಆದರೂ ನೇಮಕ ಆಗ್ಬೇಕು ಅನ್ನೋದು ಈ ಪಾಠದ ಮುಖ್ಯ ಆಶಯವಾಗಿದೆ. ಅದನ್ನ ರಾಮನ ಮೂಲಕ ಭರತನಿಗೆ ಇಳಿಸ್ತಾ ಇದ್ದಾರೆ ಲೇಖಕರು. ಅವರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರ್ಬೇಕು ಅಂತ ಮಹಾ ಅಧಿಕಾರಿಗಳು ಲಂಚವನ್ನು, ಯಾವುದೇ ಹಣವನ್ನು ಸಾರ್ವಜನಿಕರಿಂದ ತೆಗೆದುಕೊಳ್ಬಾರ್ದು. ಪ್ರಾಮಾಣ್ಯ, ಆನೆಸ್ಟ್, ಪ್ರಾಮಾಣಿಕತೆ ಆ ವಿಷಯದಲ್ಲಂತೂ ಅವರು ಸಂದೇಹಾತೀತರು, ಸಂದೇಹ ಬರದಂತೆ ಇರುವಂತವ್ರು ಆಗಿರ್ಬೇಕು.
ನೀನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೆ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವರಷ್ಟೇ. ಒಂದು ವೇಳೆ ನೀನು ನಿನ್ನ ಪ್ರಜೆಗಳಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗ ಅಂದ್ರೆ ಭಾವನಾತ್ಮಕ ವಿಷಯಗಳಲ್ಲಿ ಒಂದು ಕೆದಕದು, ಎಮೋಷನ್ ಫೀಲಿಂಗ್ಸ್ ಅಂತೀವಲ್ಲ, ಅದು ತೊಡಗಿಸಿದರೆ ನಿನ್ನ ಮಂತ್ರಿಗಳು ಅದನ್ನು ಒಪ್ಪದೇ ಇದ್ದಾಗ ನಿನ್ನನ್ನು ತಡೆದು ನಿಲ್ಲಿಸಲು ಮುಂದೆ ಬರುವರಷ್ಟೇ. ಆ ಮಂತ್ರಿಗಳು ಅಮಾತ್ಯರು ನಿನ್ನನ್ನ ಈ ಕೆಲಸ ಬೇಡ, ಪ್ರಜೆಗಳಿಗೆ ಉಗ್ರದಂಡನೆಯನ್ನು ನೀಡುವುದು ಬೇಡ, ಮಾತನ್ನು ತಡೆದು ನಿಲ್ಲಿಸುವಷ್ಟು ಅಮಾತ್ಯರು ಶಕ್ತಿ ಸಾಮರ್ಥ್ಯರೇ. ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸು ಮಾಡಿಲ್ಲ ತಾನೆ. ಬಲಾತ್ಕಾರದಿಂದ ನೀನು ಯಾವುದೇ ಕೆಲಸಗಳನ್ನು ಮಾಡಿಸ್ಕೊಳ್ಳುವಾಗ ಬಲಾತ್ಕಾರ ಮಾಡಿ ಕೆಲಸ ನೀನು ಮಾಡಬೇಕು ಅಂತ ಶೋಷಿಸುವ ಅಂದ್ರೆ ಶೋಷಣೆ ಮಾಡುವಂತ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ. ಯಜಮಾನ ಕೆಲಸ ಕರೆದ, ಇವನು ಎಷ್ಟು ನಮ್ಮನ್ನ ಜಾಸ್ತಿ ಕೆಲಸ ಮಾಡಿಸ್ಕೊಂಡು ಹಣ ಕೊಡದೆ ಶೋಷಣೆ ಮಾಡ್ತಾ ಇದ್ದಾನೆ ಅಂತ ಆಳುಗಳಂತೆ ಜನ ನಿನ್ನನ್ನು ದ್ವೇಷಿಸುವ ಅಥವಾ ತಿರಸ್ಕರಿಸುವ ಮನಸ್ಸನ್ನು ಮಾಡಿಲ್ವಾ ತಾನೆ. ನನ್ನ ಪ್ರಜೆಗಳು ಯಜಮಾನನಂತೆ ದುಡಿಸ್ಕೊಂಡು ನಿನ್ನನ್ನು ದ್ವೇಷಿಸುವಂತಹ ತಿರಸ್ಕರಿಸುವಂತಹ ಕೆಲಸವನ್ನು ಮಾಡಿಲ್ಲ ತಾನೆ ಭಾರತ ಅಂತೇಳಿ ಶ್ರೀರಾಮಚಂದ್ರ ಹೇಳ್ತಿದ್ದಾನೆ. ಇಲ್ಲಿಗೆ ರಾಮರಾಜ್ಯದ ಅರ್ಧ ಪಾಠವನ್ನು ಮುಗಿಸಿರ್ತೀನಿ. ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.